ಸಜ್ಜನ ಬಂಧುಗಳೇ, ವೇದಿಕೆಯಲ್ಲಿರ್ತಕ್ಕಂತಹ ಮಾಜಿ ಶಾಸಕರಾದಂತಹ ಹಿರಿಯರು ಆದಂತಹ ಚಿಕ್ಕಣ್ಣ ಸಾಹೇಬ್ರೆ ಹಾಗೂ ಬಂದಿರುವಂತಹ ಎಲ್ಲ ವೇದಿಕೆಯ ಗಣ್ಯಾತಿ ಗಣ್ಯರೇ, ಬಂದಿರುವಂತಹ ಸಕಲ ಸಮಾಜದ ಎಲ್ಲ ಯಜಮಾನರುಗಳೇ, ಗ್ರಾಮಸ್ಥರೇ, ಶ್ರೀ ಚಿಕ್ಕದೇವಮ್ಮನವರ ಭಕ್ತರೇ, ತಾಯಂದ್ರೆ, ಆದ್ಮೇಲೆ ನಮ್ಮೆಲ್ಲರಿಗೂ ಗೊತ್ತಿದೆ, ಇವತ್ತು ನಾವು ಸೇರಿರುವಂತಹ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ವಿಚಾರ ಇಷ್ಟೇ, ರಾಜ್ಯದ ಜಿಲ್ಲೆಯ ಏಕೈಕ ಶಕ್ತಿಪೀಠ ಅಂತ ಹೇಳ್ಬೋದು. ನಾವು ಚಾಮುಂಡಿ ಬೆಟ್ಟವನ್ನ ಪ್ರವಾಸಿ ತಾಣವಾಗಿ ನೋಡಿದ್ರೆ, ತಾಯಿ ಚಾಮುಂಡಿ ಬೆಟ್ಟಕ್ಕೆ ಹೋಗುವಂತ ಎಲ್ಲ ರಸ್ತೆಗಳು ಚೆನ್ನಾಗಿದ್ದಾವೆ, ಎಲ್ಲ ವಾಹನಗಳು ಹೋಗ್ತವೆ, ಅದನ್ನ ಪ್ರವಾಸಿ ತಾಣ ಅಂತ ಘೋಷಣೆ ಮಾಡಿದೆ. ಆದ್ರೆ ಶ್ರೀ ಚಿಕ್ಕದೇವಮ್ಮನ ಬೆಟ್ಟ ಇದೊಂದು ಜಮ್ಮು ಕಾಶ್ಮೀರದಲ್ಲಿ ಇರ್ತಕ್ಕಂಥ ವೈಷ್ಣವ ಮಾತವೆಯ ಒಂದು ಅಂಶ ಅಂತೇಳಿ ನಾವೆಲ್ಲರೂ ಭಾವಿಸ್ಕೊಂಡಿದ್ದೇವೆ. ಸರಿಸುಮಾರು 300-400 ವರ್ಷಗಳ ಹಿಂದೆ ಮೈಸೂರಿನ ಮಹಾರಾಜರು ಕಟ್ಟಿದಂತಹ ಒಂದು ಪುಣ್ಯ ಗುಡಿಯಲ್ಲಿ ನೂರಾರು ವರ್ಷಗಳಿಂದ ನಮ್ಮ ಹಿರಿಯರು ಪ್ರತಿನಿತ್ಯ ಕಾಲ್ನಡಿಗೆಯಲ್ಲಿ ಹೋಗಿ ಬೆಟ್ಟವನ್ನು ಹತ್ತಿ ಅಲ್ಲಿ ಪೂಜೆಯನ್ನ ಮಾಡಿ ಮಂಗಳಾರತಿಯನ್ನ ಮಾಡಿ ಸಂಜೆ ಸೂರ್ಯ ಮುಳುಗುವ ತನಕ ಇದ್ದು ತಮ್ಮ ಮನೆಗೆ ತೆರಳುತ್ತಿದ್ರು. ನಾವಿಲ್ಲಿರ್ತಕ್ಕಂಥ ನಮ್ಮೆಲ್ಲರಿಗೂ ಗೊತ್ತಿದೆ. ನನ್ನನ್ನು ಸೇರಿದಂತೆ ಹೇಳೋದಾದ್ರೆ, ನಾವು ಬಾಲ್ಯದ ದಿನಗಳಲ್ಲಿ ನಾವು ಪ್ರಾಥಮಿಕ ಶಿಕ್ಷಣವನ್ನು ಮಾಡುವಾಗ, ಮಾಧ್ಯಮಿಕ ಶಿಕ್ಷಣವನ್ನು ಮಾಡುವಾಗ, ಪ್ರೌಢಾವಸ್ಥೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ನಾವು ಊರಿಂದ ಶ್ರೀ ಚಿಕ್ಕದೇವಮ್ಮನ ಬೆಟ್ಟಕ್ಕೆ ಹೋಗ್ಬೇಕು ಅಂದ್ರೆ ನಡ್ಕೊಂಡು ಹೋಗ್ತಾ ಇದ್ವಿ. ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿಂದನೇ ಮಧ್ಯಾಹ್ನಕ್ಕೆ ಬೇಕಾದಂತಹ ಊಟದ ವ್ಯವಸ್ಥೆಯನ್ನ ಮಾಡಿಕೊಂಡು ನಮ್ಮ ತಾಯಂದ್ರು ವಾಟರ್ ಕ್ಯಾನ್ ಇರ್ಬೋದು ಅಥವಾ ಬಿಂದಿಗೆಯಲ್ಲಿ ಇರ್ಬೋದು ನೀರನ್ನ ತುಂಬಿಕೊಂಡು ನಾವು ನಡ್ಕೊಂಡು ಹೋಗಿ ನಮ್ಮ ಪಾದರಕ್ಷೆಗಳನ್ನ ಬೆಟ್ಟದ ಕೆಳಗಡೆ ಬಿಟ್ಟು ಬೆಟ್ಟವನ್ನು ಹತ್ತಿದ್ವಿ. ಕುಂದೂರಿನಿಂದ ಬರ್ತಕ್ಕಂಥ ಪುರೋಹಿತರು ಬರುವ ತನಕ 11:30 ಗಂಟೆ ತನಕ ಕಾದು ಪುರೋಹಿತರು ಬಂದ ನಂತರ ಆ ತಾಯಿಗೆ ಮಾಡಬೇಕಾದಂತ ಪೂಜೆ ಪುನಸ್ಕಾರಗಳನ್ನ ಮಾಡಿ ಆ ಭೀಮೇಶ್ವರನ ಸನ್ನಿಧಿಯಲ್ಲಿ ಪಂಚಾಮೃತದ ಅಭಿಷೇಕ ಆದ ನಂತರ ಏನು ಗಂಧವನ್ನ ಇಟ್ಟಿದ್ರು ಆ ಗಂಧವನ್ನ ಶ್ರೀಗಂಧವನ್ನ ತೇದು ಹಣೆಗೆ ಹಾಕೊಂಡು ಇಡೀ ಒಂದು ದಿನ ಅಲ್ಲಿ ಕಾಲವನ್ನು ಕಳೆದು ಆ ಪರಿಸರದ ವಾತಾವರಣದಲ್ಲಿ ತಾಯಿ ಶ್ರೀ ಚಿಕ್ಕದೇವಮ್ಮ ಮತ್ತು ಭೀಮನೇಶ್ವರನ ಆಶೀರ್ವಾದ ಇರಲಿ ಅಂತ ಹೇಳಿ ನಾವು ಒಂದು ದಿನವನ್ನ ತಾಯಿಯ ಸಾಮೀಪ್ಯಕ್ಕೆ ಹೋಗ್ಲಿಕ್ಕೆ ನಾವು ಮೀಸಲಿಟ್ಟು ಹೋಗಿ ಬರ್ತಿದ್ವಿ. ಇದೆಲ್ಲರೂ ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ತದನಂತರದಲ್ಲಿ ಇಂದ ಒಂದು ಶಕ್ತಿಪೀಠ ದುರ್ಗಿ ಇರ್ತಕ್ಕಂಥ ಸ್ಥಳದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬಂದಂತ ಎಲ್ಲಾ ಶಾಸಕರುಗಳಿರ್ಬೋದು, ಅದು MP ವೆಂಕಟೇಶ್ ಅವರು ಇರ್ಬೋದು, ತದನಂತರ ನಾಗರಾಜಣ್ಣವರು ಇರ್ಬೋದು, ಶಿವಣ್ಣವರು ಇರ್ಬೋದು, ನಮ್ಮ ಮಾಜಿ ಶಾಸಕರಾದಂತಹ ಚಿಕ್ಕಣ್ಣ ಸಾಹೇಬ್ರು ಇರ್ಬೋದು, ಚಿಕ್ಕಮದು ಸಾಹೇಬ್ರು ಇರ್ಬೋದು, ಅದರ ಜೀರ್ಣೋದ್ಧಾರ ಮಾಡಿ ಇವತ್ತು ಹಲವಾರು ವಾಹನಗಳು, ಸಾವಿರಾರು ಜನ ವಾರದ ಮಂಗಳವಾರ, ಶುಕ್ರವಾರ, ಭಾನುವಾರ ಸಾವಿರಾರು ಗಟ್ಟಲೆ ಜನ ಭಕ್ತರು ಇವತ್ತು ಶ್ರೀ ಚಿಕ್ಕದೇವಮ್ಮನ ಬೆಟ್ಟಕ್ಕೆ ಬರ್ತಾ ಇದ್ದಾರೆ. ಆದ್ರೆ ದೊಡ್ಡ ದೊಡ್ಡ ವಾಹನಗಳು ಹೋಗ್ಲಿಕ್ಕೆ ಆಗೋದಿಲ್ಲ. ಆದ್ರೂ ಕೂಡ ಸಾವಿರಾರು ಜನ ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ಕ್ಷೇತ್ರಗಳಿಂದ ಇಲ್ಲಿಗೆ ಬಂದು ಆ ಒಂದು ಶಕ್ತಿಯ ಸೆಳೆತದಿಂದಾಗಿ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಂತ ದೇವಿಗೆ ಪ್ರಾರ್ಥನೆಯನ್ನು ಮಾಡಿ ಹೋಗ್ತಾ ಇದ್ದಾರೆ. ನಮ್ಗೆಲ್ಲರಿಗೂ ಒಂದು ಪ್ರತಿಭೆ ಗೊತ್ತಿದೆ, ಏನು ಆಲೂಗಡ ಇದೆ, ಕಪಿಲಾ ನದಿ ಇದೆ. ಆ ಸಾಮೀಪ್ಯದಲ್ಲಿ ಯುಗಾದಿ ಆದಂತ ಸಂದರ್ಭದಲ್ಲಿ ತಾಯಿಯ ಉತ್ಸವವನ್ನು ತಕ್ಕೊಂಡು ಬಂದು ಇಟ್ಟ ಗ್ರಾಮಸ್ಥರು ಆ ಪುಣ್ಯ ನದಿಯಲ್ಲಿ ತಾಯಿಯನ್ನು ಚಪ್ಪರ ಹಾಕಿ ಕೂರಿಸಿ ಅಲಂಕಾರವನ್ನು ಮಾಡಿ ತಾಯಿಯ ಉತ್ಸವವನ್ನು ವಿಜೃಂಭಣೆಯಿಂದ ನಾವು ಮೆರವಣಿಗೆಯನ್ನು ಮಾಡಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತೀವಿ. ಪ್ರತಿನಿತ್ಯ ಸಾಯಿ ಶ್ರೀ ಚಿಕ್ಕದೇವಮ್ಮ ಆಲುಗಡೆಗೆ ಬಂದು ಕಪಿಲಾ ನದಿಯಲ್ಲಿ ಮಿಂದು ತಾನು ಬೆಟ್ಟಕ್ಕೆ ಹೋಗ್ತಾಳೆ ಅನ್ನುವುದ ಪ್ರತಿದಿನ ನಮ್ಮೆಲ್ಲರಿಗೂ ಗೊತ್ತಿದೆ, ಭಕ್ತಿ ಭಾವದಿಂದ ನಾವು ಕೇಳಿದ್ದೇವೆ. ಆದ್ರೆ ಕಪಿಲಾ ನದಿಯಿಂದ ಹೋಗುವಂತ ಆಲುಗಡೆಯ ಗಣಪತಿಯ ಸನ್ನಿಧಿಯ ಎದುರುಗಡೆ ಇವತ್ತು ನಾವು ಯಾವುದನ್ನ ಬೇಡ ಅಂತೀವಿ, ಯಾವುದರಿಂದ ಅನಾಹುತ ಆಗ್ತದೆ ಅಂತೀವಿ, ಯಾವುದನ್ನ ನಿಷೇಧ ಮಾಡಬೇಕು ಅಂತ ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅಂತಹ ಒಂದು ಅಸಹ್ಯವಾದಂತಹ ಬಾರನ್ನ ತೆರಿಲಿಕ್ಕೆ ಅವಕಾಶ ಮಾಡಿಕೊಡ್ತಾರಲ್ಲ, ಇಂತಹ ಅಧಿಕಾರಿಗಳಿಗೆ ಮತ್ತೊಮ್ಮೆ ಧಿಕ್ಕಾರ ಇರಲಿ ಅಂತ ಭಾವಿಸ್ತಾ ಕೂಡಲೇ ಇದನ್ನ ಆಡಳಿತದ ವ್ಯವಸ್ಥೆ, ಗ್ರಾಮ ಪಂಚಾಯಿತಿ ವ್ಯವಸ್ಥೆ, ಜಿಲ್ಲಾಡಳಿತದ ವ್ಯವಸ್ಥೆ ಇದನ್ನ ಸರಿ ಮಾಡಿಕೊಂಡು ಇಲ್ಲಿರ್ತಕ್ಕಂಥ ಬಾರನ್ನ ಸ್ಥಳಾಂತರ ಮಾಡಬೇಕು ಅಂತ ಹೇಳ್ತಾ ಬಂದಿರುವಂತಹ ಎಲ್ಲ ಸಜ್ಜನರ ಪರವಾಗಿ, ತಾಯಂದರ ಪರವಾಗಿ ಮನವಿಯನ್ನ ಮಾಡಿಕೊಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಕಾನೂನಾತ್ಮಕವಾದಂತಹ ಶಕ್ತಿಯನ್ನು ತುಂಬುವಂತಹ ಖ್ಯಾತ ಮೈಸೂರಿನ ವಕೀಲರು ಸಾಮಾಜಿಕ ಜಾಲತಾಣದಲ್ಲಿ ಹಲವಾರು ವಿಚಾರಗಳನ್ನ, ಸಮಾಜಕ್ಕೆ ಪೂರಕವಾದಂತಹ, ಪರಿಸರಕ್ಕೆ ಪೂರಕವಾದಂತಹ ವಿಚಾರಗಳನ್ನ ನಮ್ಮೆಲ್ಲರಿಗೂ ಸುದ್ದಿವಾಹನದ ಮೂಲಕ ವಿಚಾರವನ್ನ ಮುಡಿಸ್ತಾ ಇರ್ತಕ್ಕಂತಹ ಶ್ರೀಯುತ ರವಿಕುಮಾರ್ ಅವರು ಕಾರ್ಯಕ್ರಮ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಎಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ.